Hello students, myself Abhilash, biology lecturer. In this class, we are going to start with a new chapter of 2nd PU biology, that is environmental issues. So let's start the chapter. Chapter name, environmental issues. So, from the past 100 years, the human population is enormously increases. ಹೌದಾ ಸತತ 100 ವರ್ಷಗಳಲ್ಲಿ ಹ್ಯೂಮನ್ ಪಾಪ್ಯುಲೇಷನ್ ಏನಾಗ್ತದೆ ಜಾಸ್ತಿ ಆಗಿದೆ. ಸೊ ಇಫ್ ಪಾಪ್ಯುಲೇಷನ್ ಇನ್ಕ್ರೀಸಸ್, ಪಾಪ್ಯುಲೇಷನ್ ಜಾಸ್ತಿ ಆದರೆ ದೆನ್ ದ ಡಿಮ್ಯಾಂಡ್ ಫಾರ್ ನ್ಯಾಚುರಲ್ ರಿಸೋರ್ಸಸ್, ಇಫ್ ಪಾಪ್ಯುಲೇಷನ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಫಾರ್ ನ್ಯಾಚುರಲ್ ರಿಸೋರ್ಸಸ್ ಸಚ್ ಆಸ್ ಫುಡ್, ಶೆಲ್ಟರ್, ಎಲೆಕ್ಟ್ರಿಸಿಟಿ, ವಾಟರ್, ಹೌದಾ. ಸೊ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ರಿಸೋರ್ಸ್ಗಳನ್ನ ಬಳಸೋದೇನಾಗುತ್ತೆ ಜಾಸ್ತಿ ಆಗುತ್ತೆ. ಸೊ ಇಫ್ ವಿ ಎಕ್ಸ್ಪ್ಲಾಯ್ಟ್ ನೇಚರ್, ಸೊ ನಾವು ನಮ್ಮ ಅಗತ್ಯವಾದ ವಸ್ತುಗಳಿಗೋಸ್ಕರ ನೇಚರ್ನ ಪದೇ ಪದೇ ಬಳಸ್ಕೊಳ್ತಾ ಹೋದ್ರೆ ದ್ಯಾನ್ ಇಟ್ ಲೀಡ್ಸ್ ಟು ಪೊಲ್ಯೂಷನ್. ಗೊತ್ತಾಗ್ತಿದೆಯಾ? ಫಾರ್ ಅವರ್ ಬೇಸಿಕ್ ನೀಡ್ಸ್, ಇಫ್ ವಿ ಎಕ್ಸ್ಪ್ಲಾಯ್ಟ್ ದ ನೇಚರ್ ಆರ್ ಎನ್ವಿರಾನ್ಮೆಂಟ್, ದಟ್ ವಿಲ್ ಅಫೆಕ್ಟ್ ಇನ್ ದ ವೇ ಆಫ್ ಪೊಲ್ಯೂಷನ್. ಸೊ ಅದೇನು ಕಾರಣ ಕೊಡುತ್ತೆ ಅಂದ್ರೆ ಪೊಲ್ಯೂಷನ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾದ್ರೆ ಪೊಲ್ಯೂಷನ್ ಅಂದ್ರೆ ಏನು? ಸೊ ಪೊಲ್ಯೂಷನ್ ಇಟ್ ಈಸ್ ಡಿಫೈನ್ಡ್ ಆಸ್ any undesirable changes in terms of physical, chemical and biological properties of any undesirable changes with respect to or in terms of physical, chemical, biological properties of air, water, soil or land, that is known as pollution. So pollution na ಯಾವ ರೀತಿ ಡಿಫೈನ್ ಮಾಡಬಹುದು ಅಂದ್ರೆ any undesirable changes in terms of physical, chemical or biological properties of air, water or soil or land. ಗೊತ್ತಾಗ್ತಿದೆಯಾ? ಸೊ ಅನ್ಡಿಸೈರಬಲ್ ಅಂದ್ರೆ ಸೂಕ್ತವಲ್ಲದ್ದು ಅಂತ. ಸೂಕ್ತವಲ್ಲದ ಚೇಂಜಸ್ಗಳು, ಸೂಕ್ತವಲ್ಲದ ಬದಲಾವಣೆಗಳಾದ್ರೆ ಅದನ್ನ ನಾವು ಪೊಲ್ಯೂಷನ್ ಅಂತ ಕರಿತೀವಿ. ಸೊ ಪೊಲ್ಯೂಷನ್ಗೆ ಕಾರಣ ಯಾವ್ಯಾವ ಆಗುತ್ತೋ ಪದಾರ್ಥಗಳು, ಯಾವ್ಯಾವ ಅಂಶಗಳು ಪೊಲ್ಯೂಷನ್ ಕಾಸ್ ಮಾಡುತ್ತೋ. ಸೊ ದ ಸಬ್ಸ್ಟೆನ್ಸಸ್ that causes pollution, so the substance that causes pollution, they are known as pollutants. So pollutants means the ವಸ್ತುಗಳಾಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, the substances that causes pollution, they are known as pollutants. ಗೊತ್ತಾಗ್ತಿದೆಯಾ? ಯಾವ ವಸ್ತುವಿಂದ ಪೊಲ್ಯೂಷನ್ ಬರುತ್ತೋ ಆ ವಸ್ತುನ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ, ಅಥವಾ ಯಾವ ವಸ್ತು ಪೊಲ್ಯೂಷನ್ಗೆ ಕಾರಣ ಆಗುತ್ತೋ ಅದನ್ನ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಸೊ ಈಗ ಏರ್ ಪೊಲ್ಯೂಷನ್ ಇಷ್ಟು ಜಾಸ್ತಿ ಆಗ್ತಿರೋದ್ರಿಂದ ಟು ರೆಡ್ಯೂಸ್ ದ ಪೊಲ್ಯೂಷನ್ ನ ಕಡಿಮೆ ಮಾಡಬೇಕು ಮತ್ತೆ ನಮ್ಮ ಎನ್ವಿರಾನ್ಮೆಂಟ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು ಅಂತ ದ ಗವರ್ಮೆಂಟ್ ಆಫ್ ಇಂಡಿಯಾ passed Environmental Protection Act. The government passes Environmental Protection Act in 1986 ಅಲ್ಲಿ ಗವರ್ಮೆಂಟ್ ಒಂದು ಆಕ್ಟ್ ಪಾಸ್ ಮಾಡುತ್ತೆ, ಅದನ್ನ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಕರಿತೀವಿ. ಯಾವುದಕ್ಕೆ ಇದು ಅಂದ್ರೆ ಟು ಪ್ರೊಟೆಕ್ಟ್ ಅಂಡ್ ಮೇಂಟೈನ್ ದ ಕ್ವಾಲಿಟಿ ಆಫ್ ಎನ್ವಿರಾನ್ಮೆಂಟ್. ನಮ್ಮ ಎನ್ವಿರಾನ್ಮೆಂಟ್ ನ ಪ್ರೊಟೆಕ್ಟ್ ಮಾಡಬೇಕು ಮತ್ತು ಅದರ ಕ್ವಾಲಿಟಿ
ಅದರ ಗುಣಲಕ್ಷಣನ ಮೇಂಟೈನ್ ಪ್ರಾಪರ್ ಆಗಿ ಮೇಂಟೈನ್ ಮಾಡಬೇಕು, ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿತು, ಒಂದು ಆಕ್ಟ್ ನ ಪಾಸ್ ಮಾಡಿತು. ಆ ಆಕ್ಟ್ ಹೆಸರೇನು ಅಂದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆಕ್ಟ್. ಯಾವ ಇಸ್ವಿಲಿ ಅಂದ್ರೆ 1986ನೇ ಇಸ್ವಿ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ದಿಸ್ ಕ್ಲಾಸ್. ಸೊ ನೆಕ್ಸ್ಟ್ let's discuss one by one pollution in detail. So next we are going to discuss with air pollution. So pollution ಅಂದ್ರೆ ಗೊತ್ತಾಯ್ತು, pollutants ಅಂದ್ರೆ ಗೊತ್ತಾಯ್ತು. ಈಗ ನಾವು air pollution ಅಂದ್ರೆ ಏನು, causes ನಮಗೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. Next we are going to start with air pollution. ಸೊ ಪೊಲ್ಯೂಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಏರ್ ಪೊಲ್ಯೂಷನ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡೋಣ. ಏರ್ ಪೊಲ್ಯೂಷನ್ ಇಟ್ ಈಸ್ ಡಿಫೈನ್ಡ್ ಆಸ್ ಎನಿ ಅನ್ಡಿಸೈರಬಲ್ ಚೇಂಜ್ ಇನ್ ಫಿಸಿಕಲ್, ಕೆಮಿಕಲ್ ಆರ್ ಬಯೋಲಾಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏರ್. ಸೊ ಪೊಲ್ಯೂಷನ್ ಅಂದ್ರೆ ಗೊತ್ತಾಯ್ತು, ಎನಿ ಅನ್ಡಿಸೈರಬಲ್ ಚೇಂಜಸ್ ಇನ್ ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಪ್ರಾಪರ್ಟೀಸ್ ಆಫ್ ಏರ್, ವಾಟರ್, ಸಾಯಿಲ್. ಜನರಲಿ ಪೊಲ್ಯೂಷನ್ ಡೆಫಿನಿಷನ್. ಬಟ್ ಪರ್ಟಿಕ್ಯುಲರ್ಲಿ ಏರ್ ಪೊಲ್ಯೂಷನ್ ಅಂದ್ರೆ ಏನಂತ ಕರಿತೀವಿ ಅಂದ್ರೆ it is an any undesirable changes in physical, chemical or biological characters of air, particularly air. So the substance that causes air pollution, they are known as air pollutants. ಸೊ ಯಾವ ವಸ್ತುಗಳಿಂದ ಏರ್ ಪೊಲ್ಯೂಷನ್ ಆಗುತ್ತೋ ಅವ್ರನ್ನ ಏರ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ಏರ್ ಪೊಲ್ಯೂಟೆಂಟ್ಸ್ ಅಲ್ಲಿ ಎರಡು ರೀತಿ ಇದೆ, ಒಂದು ಪಾರ್ಟಿಕ್ಯುಲೇಟ್ ಪೊಲ್ಯೂಟೆಂಟ್ಸ್, ಇನ್ನೊಂದು ಗ್ಯಾಸಿಯಸ್ ಪೊಲ್ಯೂಟೆಂಟ್ಸ್. So air pollutants, there are two categories. One is particulate pollutants, another one is gaseous pollutants. Particulate pollutants ನೋಡುವಂತಹ ವಸ್ತುಗಳು, which includes metallic particle, okay, and dust, smoke. ಗೊತ್ತಾಗ್ತಿದೆಯಾ? They are the examples for particulate pollutants. Whereas gaseous pollutants, ಸೊ ಕೆಲವೊಂದು ಹಾರ್ಮ್ಫುಲ್ ಗ್ಯಾಸಸ್ ಇಂದ ಕೂಡ ಏರ್ ಪೊಲ್ಯೂಷನ್ ಆಗುತ್ತೆ. ಸೊ ಅಂತ ಹಾರ್ಮ್ಫುಲ್ ಗ್ಯಾಸಸ್ ನಾವು ಗ್ಯಾಸಿಯಸ್ ಪೊಲ್ಯೂಟೆಂಟ್ಸ್ ಅಂತ ಕರಿತೀವಿ. ದೋಸ್ ಗ್ಯಾಸಿಯಸ್ ಪೊಲ್ಯೂಟೆಂಟ್ಸ್ ವಿಚ್ ಇನ್ಕ್ಲೂಡ್ಸ್ ಕಾರ್ಬನ್ ಮೊನಾಕ್ಸೈಡ್, ಓಕೆ, ಹೈಡ್ರೋಜನ್ ಸಲ್ಫೈಡ್. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಗ್ಯಾಸಿಯಸ್ ಪೊಲ್ಯೂಟೆಂಟ್ಸ್. ಸೊ ಏರ್ ಪೊಲ್ಯೂಷನ್ ಅಂದ್ರೆ ಗೊತ್ತಾಯ್ತು, ಪೊಲ್ಯೂಟೆಂಟ್ಸ್ ಅಂದ್ರೆ ಗೊತ್ತಾಯ್ತು, ಅವ್ರ ಟೈಪ್ಸ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ದೆನ್ ನೆಕ್ಸ್ಟ್ ವಿ ಆರ್ ಮೂವ್ ಆನ್ ವಿತ್ ಕಾಸಸ್ ಆಫ್ ಏರ್ ಪೊಲ್ಯೂಷನ್. ಸೊ ಏರ್ ಪೊಲ್ಯೂಷನ್ ಆಗೋದಕ್ಕೆ ಯಾವ್ಯಾವ ಕಾರಣಗಳಿವೆ ಗೊತ್ತಾಗ್ತಿದೆಯಾ? ಮೇಜರ್ಲಿ ವಿ ಆರ್ ಗೋಯಿಂಗ್ ಟು ಸಿ ಅಬೌಟ್ ಕಾಸಸ್ ಆಫ್ ಏರ್ ಪೊಲ್ಯೂಷನ್. ಮೊದಲನೇ ಮುಖ್ಯ ಕಾರಣ ಯಾವುದು ಅಂದ್ರೆ ಇಂಡಸ್ಟ್ರೀಸ್. ಓಕೆ, ವೈ? ಬಿಕಾಸ್ ದ ಇಂಡಸ್ಟ್ರೀಸ್ industries will release harmful dust particles directly to the atmosphere. ಗೊತ್ತಾಗ್ತಿದೆಯಾ? ಸೊ ಇಂಡಸ್ಟ್ರೀಸ್ mainly consist of smokestacks. Smokestacks means these are the chimneys through which the harmful substances comes out from the industries. So ಚಿಮನಿಯ ಮೂಲಕ harmful gaseous products ಆಗಿರಬಹುದು, ಅದೇನಾಗುತ್ತೆ ಚಿಮನಿಯ ಮೂಲಕ ಇಂಡಸ್ಟ್ರಿಯಿಂದ ಹೊರಗಡೆ ಬಂದು ಅಟ್ಮಾಸ್ಫಿಯರ್ ನ ಸೇರುತ್ತೆ. So industries consist of smokestacks, and these smokestacks they are mainly present in thermal power plant. ಇದು ಎಲ್ಲಿರುತ್ತೆ ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಇರುತ್ತೆ. ಸೊ ಥರ್ಮಲ್ ಪವರ್ ಪ್ಲಾಂಟ್ಸ್ ಮೀನ್ಸ್ they will work in under high temperature, because as the name indicates they are thermal. Whereas in some other chemical plants they use smelters. Smelters means these are the devices in which harmful gases are releases out. Okay, mainly harmful gases are releases out with the help of smelters or through the smelters. Whereas the third causes is automobiles. Why? Because the automobiles are releases gases such as N2 and sulfur dioxide, okay, SO2. They are also causes pollution to the environment. So ಹಾಗಾದ್ರೆ ಇದೆಲ್ಲ pollution cause ಮಾಡ್ತಿದೆ ಅಂತ ನಮಗೆ ಗೊತ್ತಾಗ್ತಿದೆ. So how we have to minimize the rate of pollution? So ನಾವು ಯಾವ ರೀತಿ pollution ಕಡಿಮೆ ಮಾಡಬೇಕು? From the case of in thermal power plants, or in the case of industries, or in the case of automobiles. So ಇದನ್ನ ಕಡಿಮೆ ಮಾಡೋದಕ್ಕೋಸ್ಕರನೇ we use some devices or technical tools. So when in the case of thermal power plants, to minimize the effect of pollution through thermal power plants, we use a special instrument known as
So this electrostatic precipitator is mainly used in thermal power plants to reduce the rate of pollution. Where in the case of chemical plants, to reduce the to reduce the release of harmful gases. Where in the case of chemical plants, we use scrubber. And we know that automobiles are also causes pollution. To reduce the pollution rate through automobiles, the automobiles are fitted with catalytic converters. Catalytic converters ಅಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ರಿಲೀಸ್ ಆಗೋ ಪೊಲ್ಯೂಷನ್ ನ ಕಡಿಮೆ ಮಾಡೋದಕ್ಕೋಸ್ಕರ ಒಂದು ಡಿವೈಸ್ ನ ಯೂಸ್ ಮಾಡ್ತೀವಿ, ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಅದೇ ರೀತಿ ಕೆಮಿಕಲ್ ಪ್ಲಾಂಟ್ಸ್ ಇಂದ ರಿಲೀಸ್ ಆಗುವ ಕೆಮಿಕಲ್ಸ್ ನ ಪ್ಯೂರಿಫೈ ಮಾಡೋದಕ್ಕೆ ನಾವು ಸ್ಕ್ರಬ್ಬರ್ ನ ಯೂಸ್ ಮಾಡ್ತೀವಿ. ಆಮೇಲೆ ಆಟೋಮೊಬೈಲ್ಸ್ ಇಂದ ರಿಲೀಸ್ ಆಗುವ ಹಾರ್ಮ್ಫುಲ್ ಗ್ಯಾಸಸ್ ನ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡೋದಕ್ಕೆ ವಿ ಯೂಸ್ ಕೆಟಲೈಟಿಕ್ ಕನ್ವರ್ಟರ್ಸ್. ಹಾಗಾದ್ರೆ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಯಾವ ರೀತಿ ವರ್ಕ್ ಆಗುತ್ತೆ, ಸ್ಕ್ರಬ್ಬರ್ ಯಾವ ರೀತಿ ವರ್ಕ್ ಆಗುತ್ತೆ, ಆಮೇಲೆ ಕೆಟಲೈಟಿಕ್ ಕನ್ವರ್ಟರ್ಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಸ್ಟಡಿ ರೈಟ್ ನೌ. Okay, so this is about the air pollution. Now we are going to study about the electrostatic precipitator. Now we are going to focus on electrostatic precipitator. So electrostatic precipitator, it is a device that used in thermal power plants. So electrostatic precipitator can remove, electrostatic precipitator na simple agi ESP anta karithivi. So this is electrostatic precipitator. It can remove 99.9% of particulate matter releases from thermal power plants. So thermal power plant ಇಂದ ಏನು ಪಾರ್ಟಿಕ್ಯುಲೇಟ್ ಮಾಡಿದ್ರೆ ಡಸ್ಟ್ ಪಾರ್ಟಿಕಲ್ಸ್ ಏನ್ ಬರುತ್ತೋ ಅದನ್ನ 99% ಏನ್ ಮಾಡುತ್ತೆ, ಪ್ಯೂರ್ ಮಾಡುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ದ ಮೋಸ್ಟ್ ಯೂಸ್ಡ್ ಡಿವೈಸಸ್ ಇನ್ ಥರ್ಮಲ್ ಪವರ್ ಪ್ಲಾಂಟ್ಸ್. ಥರ್ಮಲ್ ಪವರ್ ಪ್ಲಾಂಟ್ಸ್ ಇದನ್ನ ತುಂಬಾ ಬಳಸ್ತಾ ಹೋಗ್ತಾರೆ. So electrostatic precipitator can remove 99% of particulate matter present from the thermal power plant. So this electrostatic precipitator, how it is constructed, ಯಾವ ರೀತಿ ಇದು ಕನ್ಸ್ಟ್ರಕ್ಷನ್ ಆಗಿದೆ ಅಂದ್ರೆ, this electrostatic precipitator consists of negatively charged wire. The electrostatic precipitator consists of negatively charged wire that can maintain several thousands of volt. ಎಷ್ಟೇ ಟೆಂಪರೇಚರ್ ಜಾಸ್ತಿ ಆದ್ರೂ ಈ ನೆಗೆಟಿವ್ಲಿ ಚಾರ್ಜ್ಡ್ ವೈರ್ ಏನಾಗುತ್ತೆ, ತಡೆ ಹಿಡ್ಕೊಳ್ಳುತ್ತೆ. They can maintain several thousands of volts. This negatively charged wire discharge or releases corona. ಇದನ್ನ ಏನನ್ನ ರಿಲೀಸ್ ಮಾಡುತ್ತೆ ಅಂದ್ರೆ ಕರೋನಾನ ರಿಲೀಸ್ ಮಾಡುತ್ತೆ. ಕರೋನಾ ಮೀನ್ಸ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್. ಇಲ್ಲಿ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ಅಂತ ಅರ್ಥ ಬರುತ್ತೆ. ಇಟ್ ರಿಲೀಸಸ್ corona, that is electrical discharge. ಈ ನೆಗೆಟಿವ್ಲಿ ಚಾರ್ಜ್ಡ್ ವೈರ್ ಏನನ್ನ ರಿಲೀಸ್ ಮಾಡ್ತಾ ಇದೆ, ಕರೋನಾನ ರಿಲೀಸ್ ಮಾಡ್ತಿದೆ. ಕರೋನಾ ಅಂದ್ರೆ ಏನು, ಇಟ್ ಈಸ್ an electrical discharge. So this corona will bind to the dust particle. So ಇಲ್ಲಿ dust particle ಇದೆಯಲ್ಲ, to this dust particle the corona will bind to the dust particle. ಈ dust particle ಒಳಗಡೆ ಹೋಗ್ತಾ ಇದ್ದಾಗ ಕರೋನಾ ಏನ್ ಮಾಡುತ್ತೆ, ಅದನ್ನ ಬೈಂಡ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? So the corona will bind the dust particle, make them net negative charge. So bind ಮಾಡಿ ಏನ್ ಮಾಡುತ್ತೆ, ಅದರ ಚಾರ್ಜ್ ನ ನೆಗೆಟಿವ್ ಮಾಡುತ್ತೆ. make them net negative charge. So ಇಲ್ಲಿ ಬರ್ತಿರುತ್ತಲ್ಲ, ಅದರ ಚಾರ್ಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಗೊತ್ತಾಗ್ತಿದೆಯಾ? ಪೂರ್ತಿ ಏನಾಗುತ್ತೆ, ನಲ್ಲಿಫೈಡ್ ಆಗುತ್ತೆ. Then this dust particles are collected by collecting plates. ಈ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲಿ ಕಲೆಕ್ಟ್ ಆಗುತ್ತೆ ಅಂದ್ರೆ ಕಲೆಕ್ಟಿಂಗ್ ಪ್ಲೇಟ್ಸ್ ಏನಾಗುತ್ತೆ, ಕಲೆಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ಏನಾಗುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ರಿಲೀಸ್ ಆಗ್ತಾ ಹೊರಗಡೆಯಿಂದ ಒಳಗಡೆ ಬರ್ತಿದೆ ESP ಒಳಗಡೆ. ಸೊ ಬಂದ ಕೂಡಲೇ ಏನಾಗುತ್ತೆ, ಈ ನೆಗೆಟಿವ್ಲಿ ಚಾರ್ಜ್ಡ್ ವೈರ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಮಾಡುತ್ತೆ, ಕರೋನಾ ರಿಲೀಸ್ ಮಾಡುತ್ತೆ. ಈ ಕರೋನಾ ಏನ್ ಮಾಡುತ್ತೆ, ಡಸ್ಟ್ ಪಾರ್ಟಿಕಲ್ಸ್ ನ ಬೈಂಡ್ ಆಗಿ ಅದರ ಆಕ್ಟಿವಿಟಿನ ಸ್ಟಾಪ್ ಮಾಡುತ್ತೆ. And that is collected by the collection plate. Collection plate ಏನ್ ಮಾಡುತ್ತೆ, ಅದನ್ನ ಕಲೆಕ್ಟ್ ಮಾಡ್ಕೊಂತ ಹೋಗುತ್ತೆ. As of this,
the harmful substances are purified by electrostatic precipitator. ಈ ರೀತಿ ಏನಾಗುತ್ತೆ, harmful substance ನ ಯಾವುದು ಪ್ಯೂರಿಫೈ ಮಾಡುತ್ತೆ ಅಂದ್ರೆ electrostatic precipitator ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. That is particulate matter from the thermal power plant. One more thing is here, ಇಲ್ಲಿ dust pass ಆಗ್ತಾ ಇದೆಯಲ್ಲ, the velocity of dust is must be low enough. ಅದಕ್ಕಿಯ ಇಲ್ಲಿ ಬರುವ ವೆಲಾಸಿಟಿ ಏನಿದೆ, ಡಸ್ಟ್ ನ ವೆಲಾಸಿಟಿ ಕಡಿಮೆ ಇರಬೇಕು. ಯಾವುದಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ರಿಲೀಸ್ ಆಗುವ ಎಲೆಕ್ಟ್ರಾನ್ಸ್ ನ ಪ್ರಮಾಣಕ್ಕಿಂತ ಕಡಿಮೆ ಇರಬೇಕು. ಗೊತ್ತಾಗ್ತಿದೆಯಾ? ಯಾಕಂದ್ರೆ ಜಾಸ್ತಿ ಡಸ್ಟ್ ಪಾರ್ಟಿಕಲ್ಸ್ ಬೇಗ ಬಂದ್ರೆ ಈ ಎಲೆಕ್ಟ್ರಾನ್ಸ್ ರಿಲೀಸ್ ಆಗೋದು ಲೇಟ್ ಆದ್ರೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಏರ್ ಪ್ಯೂರಿಫೈ ಆಗೋದೇ ಇಲ್ಲ ಅಥವಾ ಡಸ್ಟ್ ಪ್ಯೂರಿಫೈ ಆಗೋದೇ ಇಲ್ಲ. ಗೊತ್ತಾಗ್ತದೆ? ಹಾಗಾಗಿ ಇಲ್ಲಿ ಏರ್ ನಿಧಾನ, ಡಸ್ಟ್ ಪಾರ್ಟಿಕಲ್ಸ್ ನಿಧಾನಕ್ಕೆ ಬಂದ್ರೆ ಎಲ್ಲಾ ಎಲೆಕ್ಟ್ರಾನ್ಸ್ ಏನ್ ಮಾಡಬಹುದು, ಪೂರ್ತಿ ಡಸ್ಟ್ ಪಾರ್ಟಿಕಲ್ಸ್ ನ ನಲಿಫೈ ಮಾಡಬಹುದು, ಚಾರ್ಜ್ ಏನ್ ಮಾಡಬಹುದು, ನಲಿಫೈ ಮಾಡಬಹುದು. ಗೊತ್ತಾಗ್ತಿದೆಯಾ? ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಅಕಾರ್ಡಿಂಗ್ ಟು CPCB means Central Pollution Control Board. Central Pollution Control Board tells that the particulate matter size less than 2.5 micrometer they are more dangerous to the environment, or they are causes more pollution to the nature. ಗೊತ್ತಾಗ್ತಿದೆಯಾ? ಯಾವ ಪಾರ್ಟಿಕ್ಯುಲೇಟ್ ಮ್ಯಾಟರ್ ನ ಸೈಜ್ 2.5 ಮೈಕ್ರೋಮೀಟರ್ ಕಿಂತ ಕಡಿಮೆ ಇರುತ್ತೋ they will cause more pollution. ಗೊತ್ತಾಗ್ತಿದೆ? ಇದನ್ನ ಹೇಳಿದ ಯಾರು ಅಂದ್ರೆ CPCB, Central Pollution Control Board. Okay, after this next we are going to start with scrubber. ಎಲೆಕ್ಟ್ರೋಸ್ಟಾಟಿಕ್ ಪ್ರಿಸಿಪಿಟೇಟರ್ ನ ಥರ್ಮಲ್ ಪವರ್ ಪ್ಲಾಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅದೇ ರೀತಿ ಸ್ಕ್ರಬ್ಬರ್ ನ we are used in industries to purify the harmful gases such as sulfur dioxide. ಸಲ್ಫರ್ ಡೈಆಕ್ಸೈಡ್ ಗ್ಯಾಸಸ್ ನ ಪ್ಯೂರಿಫೈ ಮಾಡೋದಕ್ಕೋಸ್ಕರ ನಾವು ಯಾವುದು ಯೂಸ್ ಮಾಡ್ತೀವಿ ಅಂದ್ರೆ we will use scrubber. So next we are going to study about scrubber in detail. Next, after electrostatic precipitator, we are going to study about scrubber. Scrubber, it is a device used to remove gases such as sulfur dioxide in case of industrial products. So, ಈ scrubber ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ they are used to purify harmful gases such as sulfur dioxide. ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ನ ಪ್ಯೂರಿಫೈ ಮಾಡಬೇಕಾದ್ರೆ ನಾವು ಯಾವುದು ಯೂಸ್ ಮಾಡ್ತೀವಿ ಅಂದ್ರೆ, ಯಾವ ಇನ್ಸ್ಟ್ರೂಮೆಂಟ್ ನ ಬಳಸ್ತೀವಿ ಅಂದ್ರೆ ಸ್ಕ್ರಬ್ಬರ್ ನ ಬಳಸ್ತೀವಿ. ಲೆಟ್ಸ್ ಸಿ ದ ಡಯಾಗ್ರಾಮ್ ಆಫ್ ಸ್ಕ್ರಬ್ಬರ್. ಸ್ಕ್ರಬ್ಬರ್ ಯಾವ ರೀತಿ ಇದೆ? This is a construction. Actually, here we will change by some modifications. This is a construction of a scrubber. So here, this indicates the clean air. Here we will spray water plus lime, and here we will passes harmful gases such as sulfur dioxide. You'll notice through here we will passes sulfur dioxide into the scrubber. So ಈ ಪಾತ್ ನ ಮೂಲಕ sulfur dioxide harmful gases ನ scrubber ಒಳಗಡೆ ಪಾಸ್ ಮಾಡ್ತೀವಿ. While we pass the sulfur dioxide, at this point we will spray water as well as lime. Lime ಅಂದ್ರೆ ಸುಣ್ಣ. ನೀರು ಮತ್ತು ಸುಣ್ಣನ ಏನ್ ಮಾಡ್ತೀವಿ, ಇಲ್ಲಿಗೆ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ಅಂಡ್ ಹಿಯರ್ ದ ಸಲ್ಫರ್ ಡೈಆಕ್ಸೈಡ್ ಗ್ಯಾಸಸ್ ವಿಲ್ ಮೂವ್. ಸೊ ಈ ರೀತಿ ಮೂವ್ ಆದಾಗ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಯಾವಾಗ ಇದು ವಾಟರ್ ಮತ್ತೆ ಲೈಮ್ ನ ರಿಯಾಕ್ಷನ್ ಆಗುತ್ತೆ, ಲೈಮ್ ಜೊತೆ ಸೇರ್ಕೊಳ್ಳುತ್ತೆ, ದೆನ್ ದ ವಾಟರ್ ವಿಲ್ ಡಿಸಾಲ್ವ್ ದ ಗ್ಯಾಸಸ್
ಸೊ ವಾಟರ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ದ ವಾಟರ್ dissolve the gases and lime converts sulfur dioxide. Lime reacts with sulfur dioxide to form calcium sulfate and sulfide, whereas lime reacts with sulfur dioxide to form calcium sulfate and sulfide. ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಸಲ್ಫೈಡ್ ಆಗಿ ಏನಾಗುತ್ತೆ ಲೈಮ್ ಜೊತೆ ರಿಯಾಕ್ಟ್ ಆದಾಗ ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಸೊ ಹಿಯರ್ ಸಲ್ಫರ್ ಡೈಆಕ್ಸೈಡ್ ವಿ ಪಾಸಸ್ and we spray water and lime, so water dissolve all the gases, whereas lime reacts with sulfur dioxide to form calcium sulfate and sulfide, and finally through in this path the pure air or purified air is moves out. So ee path na ಮೂಲಕ ಏನಾಗುತ್ತೆ purified ಆಗಿರುವ air ಏನಾಗುತ್ತೆ ಹೊರಗಡೆ ಹೋಗುತ್ತೆ. So that clear? This is how the scrubber works in industries to purify the harmful gases such as sulfur dioxide. So after this, ಈಗ electrostatic precipitator ನ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯ್ತು, ಅದಂತರ ಸ್ಕ್ರಬ್ಬರ್ ನ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯ್ತು. Next we are going to study about catalytic converters. So next we will focus on catalytic converters. The catalytic converters, they are present in automobiles. ನಮ್ಮ vehicles ಅಲ್ಲಿ ಇರುತ್ತೆ. They are present in automobiles. ಎಲ್ಲಿರುತ್ತೆ ಅಂದ್ರೆ in the exhaust region. ಅದಕ್ಕಿದೆಯಾ? They are present in the usually located in engines exhaust region or engines exhaust position. So this catalytic converters, they consist of three metals. ಈ catalytic converters ಅಲ್ಲಿ ಏನಿರುತ್ತೆ? catalytic converters ಅಂದ್ರೆ ಏನು ಅಂದ್ರೆ means they consist of three metals. ಯಾವ metals ಅಂದ್ರೆ they consist of platinum, rhodium and palladium. So this catalytic converters, they consist of three metals, namely platinum, palladium and rhodium. These catalytic converters having three metals, they will convert unburnt hydrocarbons. ಈ catalytic converters ಅಲ್ಲಿರುವ ಮೂರು metals ಏನು ಕೆಲಸ ಮಾಡುತ್ತೆ ಅಂದ್ರೆ the major function is they convert unburnt hydrocarbons into carbon dioxide and water. ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಏನಾಗುತ್ತೆ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ನ ಕನ್ವರ್ಟ್ ಮಾಡುತ್ತೆ. and they also convert carbon monoxide into carbon dioxide. they also convert ಅಂದ್ರೆ ಈ ಮೂರು ಮೆಟಲ್ಸ್ ಗಳು. they also convert carbon monoxide into carbon dioxide and nitrogen oxide, and they also convert nitric oxide into nitrogen gas. So catalytic converters ಏನು ಮಾಡುತ್ತೆ ಅಂದ್ರೆ ಅನ್ಬರ್ನ್ಡ್ ಹೈಡ್ರೋಕಾರ್ಬನ್ಸ್ ನ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಮೇಜರ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಆಮೇಲೆ ಕಾರ್ಬನ್ ಮಾನಾಕ್ಸೈಡ್ ನ ಕಾರ್ಬನ್ ಡೈಆಕ್ಸೈಡ್ ಆಗಿ ಕನ್ವರ್ಟ್ ಮಾಡುತ್ತವೆ ಇವು ಮೂರು ಮೆಟಲ್ಸ್. ಆಮೇಲೆ
ನೈಟ್ರಿಕ್ ಆಕ್ಸೈಡ್ ನ ನೈಟ್ರೋಜನ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಬೈ ದಿಸ್ these three catalytic converters they reduce the rate of pollution. They reduce the rate of air pollution. So air pollution rate ಅನ್ನು ಏನು ಮಾಡುತ್ತೆ, ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಾದ ನಂತರ ಈ ಕೆಟಲೈಟಿಕ್ ಕನ್ವರ್ಟರ್ಸ್ ವರ್ಕ್ ಮಾಡಬೇಕು ಅಂದ್ರೆ ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ ವಿ ಯೂಸ್ ಪೆಟ್ರೋಲ್ ಆರ್ ಡೀಸೆಲ್. ಗೊತ್ತಾಗ್ತಿದೆಯಾ? ಆ ಪೆಟ್ರೋಲ್ ಅಥವಾ ಡೀಸೆಲ್ ಅಲ್ಲಿ ನಾವು ಯೂಸ್ ಮಾಡುವ ಆಯಿಲ್ಸ್ ಅಲ್ಲಿ ಲೆಡ್ ಇರಬಾರ್ದು. ಗೊತ್ತಾಗ್ತಿದೆಯಾ? ಸೊ ವಿ ಯೂಸ್ ಲೆಡ್ ಫ್ರೀ ಪೆಟ್ರೋಲ್ ಆರ್ ಡೀಸೆಲ್. ವೈ ವಿ ಕೆನಾಟ್ ಯೂಸ್ ಲೆಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಲೆಡ್ ಏನಾದ್ರೂ ಯೂಸ್ ಮಾಡಿದ್ರೆ ಈ ಕೆಟಲೈಟಿಕ್ ಕನ್ವರ್ಟರ್ಸ್ ಆಕ್ಟಿವೇ ಆಗುವುದಿಲ್ಲ. ಗೊತ್ತಾಗ್ತಿದೆಯಾ? ದ ಕೆಟಲೈಟಿಕ್ ಕನ್ವರ್ಟರ್ಸ್ ಆರ್ ಇನ್ಆಕ್ಟಿವ್ ಇನ್ ದ ಪ್ರೆಸೆನ್ಸ್ ಆಫ್ ಲೆಡ್. ಗೊತ್ತಾಗ್ತಿದೆಯಾ? ಸೊ ಆಬ್ಸೆನ್ಸ್ of Pb, lead, the catalytic converters will active. catalytic converters ಏನಾಗಿರುತ್ತೆ, ಆಕ್ಟಿವ್ ಇರುತ್ತೆ. ಹಾಗಾಗಿ ನಾವು ಪೆಟ್ರೋಲ್ ಬಂಕ್ ಏನಾದ್ರು ಅಬ್ಸರ್ವ್ ಮಾಡಿದ್ರೆ ಲೆಡ್ ಫ್ರೀ ಪೆಟ್ರೋಲ್ ಅಂತ ಹೇಳಿರ್ತಾರೆ, ಅನ್ಲೆಡೆಡ್ ಪೆಟ್ರೋಲ್ ಅಥವಾ ಲೆಡ್ ಫ್ರೀ ಪೆಟ್ರೋಲ್ ಅಂತ ಕೂಡ ಮೆನ್ಷನ್ ಮಾಡಿರ್ತಾರೆ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ದ catalytic converters. So catalytic converters ಆದ ನಂತರ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ನಾಯ್ಸ್ ಪೊಲ್ಯೂಷನ್. ಸೊ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ನೆಕ್ಸ್ಟ್ ಸ್ಟಡಿ ಮಾಡ್ತಾ ಹೋಗೋಣ. Next, in India, Air Prevention and Protection Act was first started in or first introduced in 1981. ನಮ್ಮ ದೇಶದಲ್ಲಿ 1981 ನಲ್ಲಿ ಏರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಹೇಳ್ಬೋದು, ಅಥವಾ ವಿ ವಿಲ್ ಕಾಲ್ ದಮ್ ಆಸ್ ಏರ್ ಪ್ರಿವೆನ್ಷನ್ ಅಂಡ್ ಪ್ರೊಟೆಕ್ಷನ್ ಆಕ್ಟ್ ಅಂತಾನು ಹೇಳ್ಬೋದು. ನಮ್ಮ ದೇಶದಲ್ಲಿ ಮೊದಲು ಬಂದಿದ್ದು 1981 ನಲ್ಲಿ. But later in 1987, this Air Protection or Pollution Act is once again amended. It is amended in 1987 that includes noise is an air pollution. ಗೊತ್ತಾಗ್ತಿದೆಯಾ? ಸೊ ಮೊದಲಿಗೆ ಬರೀ ಏರ್ ಪೊಲ್ಯೂಷನ್ ಒಂದೇ ಇತ್ತು 1981 ಏರ್ ಪೊಲ್ಯೂಷನ್ ಆಕ್ಟ್ ನ ಪ್ರಕಾರ. ಬಟ್ ಲೇಟರ್ ಮತ್ತೆ ಅದೇ ಆಕ್ಟ್ ನ ಮತ್ತೊಂದ್ಸರಿ ಅನುಮೋದಿಸಿದ್ರು, ಮತ್ತೊಂದ್ಸರಿ ಮಂಡನೆ ಮಾಡಿದಾಗ 1987 ಅಲ್ಲಿ ದೇ ಇನ್ಕ್ಲೂಡ್ ದಟ್ ನಾಯ್ಸ್ ಈಸ್ ಒನ್ ಆಫ್ ದಿ ಏರ್ ಪೊಲ್ಯೂಷನ್. ಗೊತ್ತಾಗ್ತಿದೆಯಾ? ಸೊ ಇನ್ಕ್ಲೂಡ್ ನಾಯ್ಸ್ ಆಸ್ ಆಲ್ಸೋ ಅ ಸೋರ್ಸಸ್ ಫಾರ್ ಏರ್ ಪೊಲ್ಯೂಷನ್. ಸೊ ನಾಯ್ಸ್ ಪೊಲ್ಯೂಷನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ರು. ಸೊ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಏನು? ನಾಯ್ಸ್ ಪೊಲ್ಯೂಷನ್ ಇಟ್ ಈಸ್ ಡಿಫೈನ್ಡ್ ಆಸ್ ಅನ್ಡಿಸೈರಬಲ್ ಹೈ ಲೆವೆಲ್ ಆಫ್ ಸೌಂಡ್. ಸೊ noise pollution is defined as undesirable high level of sound. ಯಾವ ಸೌಂಡ್ ನಾವು ಕೇಳೋದಕ್ಕೆ ಆಗೋದಿಲ್ವೋ, ಇಂಪಾಗಿಲ್ವೋ ಅದನ್ನ ನಾಯ್ಸ್ ಅಂತ ಕರಿತೀವಿ. ಸೌಂಡ್ ಬೇರೆ, ನಾಯ್ಸ್ ಬೇರೆ. ಸೊ ಹಾಗಾದ್ರೆ ಯಾವ ಸೌಂಡ್ ನಾವು ನಾಯ್ಸ್ ಅಂತ ಕರಿತೀವಿ? ದ ಸೌಂಡ್ ದಟ್ ಈಸ್ ಮೋರ್ ದ್ಯಾನ್ 150 ಡೆಸಿಬಲ್ಸ್. ಯಾವ ಶಬ್ದ 150 dB ಅಂದ್ರೆ ಡೆಸಿಬಲ್ಸ್, 150 ಡೆಸಿಬಲ್ಸ್ ಕಿನ ಮೋರ್ ಇದೆಯೋ ಅಥವಾ ಜಾಸ್ತಿ ಇದೆಯೋ, the sound which is more than 150 decibels, that is called as noise. 150 decibels ಕಿನ ಯಾವ ಶಬ್ದ ಜಾಸ್ತಿ ಇರುತ್ತೋ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಯ್ಸ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಈಗ ಈ ನಾಯ್ಸ್ ಪೊಲ್ಯೂಷನ್ ಇಂದ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ? ವಾಟ್ ಆರ್ ದಿ ಪ್ರಾಬ್ಲಮ್ಸ್ ಅರೈಸಸ್ ಡ್ಯೂ ಟು ನಾಯ್ಸ್ ಪೊಲ್ಯೂಷನ್? ನಾಯ್ಸ್ ಪೊಲ್ಯೂಷನ್ ಇಂದ ಯಾವ್ಯಾವ ಪ್ರಾಬ್ಲಮ್ಸ್ ಬರ್ತಿದೆ? ಸೊ ಮೇಜರ್ ಪ್ರಾಬ್ಲಮ್ ಈಸ್ it will partially or permanently affects the eardrum. So major problem is it will affects the eardrum. Eardrum ಗೆ affect ಮಾಡುವ ಸಾಧ್ಯತೆ ಇರುತ್ತೆ. And if we regularly
exposed to the high level of noise or low level of noise for a prolonged period. ಕಡಿಮೆ ಶಬ್ದನ ತುಂಬಾ ಸಲ ಅಥವಾ ಮೀಡಿಯಂ ರೇಂಜ್ ಸೌಂಡ್ ಇಂಡಸ್ಟ್ರೀಸ್ ಅಲ್ಲಿ ಆಗಿರ್ಬೋದು, ಫ್ಯಾಕ್ಟ್ರೀಸ್ ಅಲ್ಲಿ ಅವರು ವರ್ಕ್ ಮಾಡೋರು ಶಬ್ದನ ಪದೇ ಪದೇ ಕೇಳ್ತಾ ಇದ್ರೆ they will got headache, ತಲೆನೋವು ಬರುವ ಸಾಧ್ಯತೆ ಇರುತ್ತೆ, and they will have some problems. ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನ ಬರುತ್ತೆ. ದಟ್ ವಿಲ್ ಅಫೆಕ್ಟ್ ದ ಮೆಂಟಲ್ ಸ್ಟ್ರೆಂತ್. ಅವರ ಮೆಂಟಲ್ ಸ್ಟ್ರೆಂತ್ ಏನಾಗ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ದಿಸ್ ಈಸ್ ಅಬೌಟ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ನಾಯ್ಸ್ ಪೊಲ್ಯೂಷನ್. ಹಾಗಾದ್ರೆ ಈ ನಾಯ್ಸ್ ಪೊಲ್ಯೂಷನ್ ತಡೆ ಹಿಡಿಯೋದು ಹೇಗೆ? ನಮಗೆ ಗೊತ್ತಿದೆ, ಜಾಗ ಜಾಸ್ತಿ ಆದಷ್ಟು, ದೊಡ್ಡ ದೊಡ್ಡ ಫಂಕ್ಷನ್ ಆದಷ್ಟು ದೊಡ್ಡ ಜಾಸ್ತಿ ಸೌಂಡ್ಸ್ ನ ಯೂಸ್ ಮಾಡ್ತಾರೆ, ಹಾಗಾಗಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ, when the city is bigger, the more will be the noise pollution. The function is bigger or more will be the noise pollution. Then how we minimize the noise pollution? ಯಾವ ರೀತಿ ಕಡಿಮೆ ಮಾಡಬಹುದು ಅಂದ್ರೆ, where in the case of factories or industries, they will use the sound absorbents. In case of industries or factories, they use sound absorbents or muffling noise. They use sound absorbent or muffling noise that will absorb the noise or reduce the noise pollution. ಸೊ ಈ ಮಫ್ಲಿಂಗ್ ನಾಯ್ಸ್ ಆಗಿರ್ಬೋದು, ಸೌಂಡ್ ಅಬ್ಸಾರ್ಬೆಂಟ್ಸ್ ಆಗಿರ್ಬೋದು, ನಾವು ಥಿಯೇಟರ್ಸ್ ಅಲ್ಲಿ ನೋಡ್ತೀವಿ ಸೌಂಡ್ ಅಬ್ಸಾರ್ಬೆಂಟ್ಸ್ ಇರುತ್ತೆ. ಅದೇನ್ ಮಾಡುತ್ತೆ, ಹೊರಗಡೆ ಹೋಗ್ಲಿದಂಗೆ ಒಳಗಡೆನೆ ನಾಯ್ಸ್ ನ ಏನ್ ಮಾಡುತ್ತೆ, ಕಡಿಮೆ ಮಾಡ್ತಾ ಬರುತ್ತೆ. This is how the industries or factories they are uses to reduce the rate of noise pollution. So noise pollution ಕಡಿಮೆ ಮಾಡೋದಕ್ಕೋಸ್ಕರ ಇನ್ನೂ ಅನೇಕ ಕ್ರಮಗಳನ್ನ ಗೌರ್ಮೆಂಟ್ ತೆಗೆದುಕೊಂಡಿದೆ. ಇಷ್ಟು ಪ್ರಮಾಣದಲ್ಲಿ ಮಾತ್ರ ಸೌಂಡ್ ಇರಬೇಕು, ಅದ್ರ ಮೇಲೆ ಕೊಡಬಾರ್ದು ಅಂತ ರೂಲ್ಸ್ ಇದೆ. ಆಮೇಲೆ ಕೆಲವೊಂದು ಏರಿಯಾದನ್ನ ಹಾರ್ನ್ ಫ್ರೀ ಝೋನ್ಸ್ ಅಂತ ಮಾಡಿದೆ, ಅಲ್ಲಿ ಶಬ್ದ ಮಾಡುವ ಹಾಗಿಲ್ಲ. ಸಮ್ ಟೆಂಪಲ್ಸ್ ಇನ್ ದಟ್ ದೇ ವಿಲ್ ಯೂಸ್ ಹಾರ್ನ್ ಫ್ರೀ ರೋಡ್. ಓಕೆ, so that in that area we cannot make sounds or horns, so that through we will reduce the noise pollution. So after this noise pollution ಮತ್ತು ಏರ್ ಪೊಲ್ಯೂಷನ್ ಆದ್ಮೇಲೆ ಒಂದು ಕೇಸ್ ಸ್ಟಡಿ ಇದೆ ಏರ್ ಪೊಲ್ಯೂಷನ್ ನ ಬಗ್ಗೆ. This is happened in Delhi. So next we are going to study the real case study held in Delhi city. So next case study na discuss ಮಾಡ್ತಾ ಹೋಗೋಣ. Next we are going to study about case study in Delhi regarding air pollution. So next, air pollution case study in Delhi. In Delhi, the air pollution is more. The reason is that Delhi consists of more automobiles, that is includes the states of Gujarat and West Bengal. ಅಂದ್ರೆ ದೆಹಲಿಯಲ್ಲಿ ಎಷ್ಟು ಆಟೋಮೊಬೈಲ್ಸ್ ಇದೆ ಅಂದ್ರೆ ಗುಜರಾತ್ ಮತ್ತೆ ವೆಸ್ಟ್ ಬೆಂಗಾಲ್ ಎರಡು ರಾಜ್ಯಗಳಲ್ಲಿ ಇರುವಷ್ಟು ಆಟೋಮೊಬೈಲ್ಸ್ ನ ಸೇರಿಸಿದ್ರೆ ಅದಷ್ಟು ಆಟೋಮೊಬೈಲ್ಸ್ ಬರೀ ದೆಹಲಿಲೇ ಇದೆ ಅಂತ. ಸೊ ಅಷ್ಟು ಆಟೋಮೊಬೈಲ್ಸ್ ದೆಹಲಿಲಿ ಇದೆ. ಸೊ ದಟ್ ಮೀನ್ಸ್ if they run means the rate of pollution is also high. So according to a survey in 1990 ಒಂದು ಸರ್ವೆ ಆಯಿತು. according to survey among 41 most polluted cities Delhi occupies 4th rank. ದಿಲ್ಲಿ ಏನ್ ಮಾಡ್ತು ಅಂದ್ರೆ ಒಂದು ಸರ್ವೆಯ ಪ್ರಕಾರ ದೆಹಲಿಯ ಒಟ್ಟು ಪ್ರಪಂಚದ 41 ಪೊಲ್ಯೂಟೆಡ್ ಪ್ಲೇಸಸ್ ಅಲ್ಲಿ ದೆಹಲಿಗೆ 4ನೇ ಸ್ಥಾನ ಸಿಕ್ತು. ದಟ್ ಮೀನ್ಸ್ ದೆಹಲಿ ಈಸ್ ಮೋರ್ ಪೊಲ್ಯೂಟಿಂಗ್, ತುಂಬಾ ಏರ್ ಪೊಲ್ಯೂಷನ್ ಆಗ್ತಿದೆ ಅಂತ ಗೊತ್ತಾಯ್ತು. ದೆನ್ ದ ಪೀಪಲ್ಸ್ ವಿಲ್ ಗೋ ಟು ದ ಕೋರ್ಟ್ ಅಂಡ್ ಮೇಕ್ ಅನ್ ಅಪೀಲ್ ಫಾರ್ ದಟ್. ಸೊ ಪಬ್ಲಿಕ್ ಏನ್ ಮಾಡಿದ್ರು, PIL ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಈ ಕಾನೂನಿನ ಮೂಲಕ ಸುಪ್ರೀಂ ಕೋರ್ಟ್ಗೆ ಹೋಗಿ ದೆಹಲಿ ಗವರ್ನಮೆಂಟ್ ವಿರುದ್ಧ ಕೇಸ್ ಹಾಕಿದ್ರು. ಏನಂದ್ರೆ ಗವರ್ನಮೆಂಟ್ ಪ್ರಾಪರ್ ಆಗಿ ವರ್ಕ್ ಮಾಡ್ತಿಲ್ಲ, ಹಾಗಾಗಿ ಪೊಲ್ಯೂಷನ್ ರೇಟ್ ಜಾಸ್ತಿ ಆಗಿದೆ ಅಂತ. ಟು ನೋ ದಿಸ್, ಇದನ್ನ ಮನಗೊಂಡು ಗವರ್ಮೆಂಟ್ ಆಫ್ ಡೆಲ್ಲಿ ವಾಟ್ ದೇ ವಿಲ್ ಡೂ ಮೀನ್ಸ್ ದೇ ವಿಲ್ ಯೂಸ್ CNG. CNG means compressed natural gas
ಇನ್ಸ್ಟೆಡ್ ಆಫ್ ಪೆಟ್ರೋಲ್ ಆರ್ ಡೀಸೆಲ್ ಇನ್ ದೇರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಹಾಗಾಗಿ ಏನ್ ಮಾಡ್ತು ಅಂದ್ರೆ ಯಾವಾಗ ಪೀಪಲ್ಸ್ ಕೇಸ್ ಹಾಕಿದ್ರು ದೆಹಲಿ ಗೌರ್ಮೆಂಟ್ ವಿರುದ್ಧ, ದೆಹಲಿ ಗೌರ್ಮೆಂಟ್ ಏನ್ ಮಾಡ್ತು, ಇನ್ಸ್ಟೆಡ್ ಆಫ್ ಯೂಸಿಂಗ್ ಪೆಟ್ರೋಲ್ or diesel they use CNG. CNG means compressed natural gas. ಸೊ ಯಾವ ಗ್ಯಾಸ್ ನ ಯೂಸ್ ಮಾಡಿದ್ರು ಅಂದ್ರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನ ಯೂಸ್ ಮಾಡಿದ್ರು. ಯಾವುದನ್ನ ಯೂಸ್ ಮಾಡೋದು ಬಿಟ್ರು ಅಂದ್ರೆ ದೇ ಅವಾಯ್ಡ್ petrol or diesel. Instead of that they switch on to compressed natural gas in their public transport. a Delhi city ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ಆಗಿರ್ಬೋದು, ಮುಂಚೆ ಅದು ಪೆಟ್ರೋಲ್ ಅಥವಾ ಡೀಸೆಲ್ ಇಂದ ರನ್ ಆಗ್ತಾ ಇತ್ತು, ಈಗ ಅದು ಯಾವ್ದು ರನ್ ಆಗ್ತಿದೆ ಅಂದ್ರೆ CNG ಇಂದ ರನ್ ಆಗ್ತಿದೆ. ಅಟ್ ದಿ ಎಂಡ್ ಆಫ್ 2002 2002ನೇ ಇಸ್ವಿಯ ಹೊತ್ತಿಗೆ ದೆಹಲಿಯ ಎಲ್ಲಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಕಂಪ್ಲೀಟ್ ಆಗಿ CNG ಇಂದಾನೇ ರನ್ ಆಗೋದಕ್ಕೆ ಶುರು ಆಯ್ತು. ಗೊತ್ತಾಗ್ತಿದೆಯಾ? ಹಾಗಾದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ನ ಬಿಟ್ಟು ಯಾಕೆ CNG ನ ಬಳಸಿದ್ರು? ವಾಟ್ ಆರ್ ದಿ ಬೆನಿಫಿಟ್ಸ್ ಆಫ್ CNG? ಹಾಗಾದ್ರೆ ಪೆಟ್ರೋಲ್ ಅಥವಾ ಡೀಸೆಲ್ ಕಂಪೇರ್ ಮಾಡಿದ್ರೆ CNG ಇಂದ ಯಾವ ರೀತಿ ಲಾಭ ಆಗುತ್ತೆ? ವೈ ದೇ ಯೂಸ್ CNG instead of petrol or diesel? So because there are few reasons are there. In that reasons, the first reason is CNG is cheaper than petrol or diesel. ಪೆಟ್ರೋಲ್ ಅಥವಾ ಡೀಸೆಲ್ ಗೆ ಕಂಪೇರ್ ಮಾಡಿದ್ರೆ CNG ಯ ದುಡ್ಡು ಏನಾಗಿದೆ, ಕಡಿಮೆ ಇದೆ. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ರೀಸನ್ ಈಸ್ CNG is cheaper than petrol or diesel. And second reason is the CNG cannot be adulterated. Adulterated ಅಂದ್ರೆ ಕಲಬೆರಕೆ. ಈಗ ಪೆಟ್ರೋಲ್ ಅಥವಾ ಡೀಸೆಲ್ ಏನ್ ಮಾಡ್ತಾರೆ, ಸಿಮೆಂಟ್ ಹಾಕ್ತಾರೆ, ಕಲಬೆರಕೆ ಮಾಡ್ತಾರೆ, ಸೊ ಹೊಗೆ ಬರೋದು ಕೂಡ ಜಾಸ್ತಿ ಆಗುತ್ತೆ. ಬಟ್ CNG ಲಿ ಈ ರೀತಿ ಅಡಲ್ಟ್ರೇಟ್ ಮಾಡೋದಕ್ಕೆ ಬರುವುದಿಲ್ಲ. ಗೊತ್ತಾಗ್ತಿದೆಯಾ? ಹಾಗಾಗಿ ಸಿಮೆಂಟ್ ಏನಾಗೋದು, ಬೇರೆ ಯಾವ್ದಾದ್ರು ವಸ್ತುನ ಹಾಕಿ ಅಡಲ್ಟ್ರೇಟ್ ಮಾಡೋದಕ್ಕೆ ಬರುವುದಿಲ್ಲ. ಸೊ ದ ಸೆಕೆಂಡ್ ರೀಸನ್ ಈಸ್ CNG cannot be adulterated like petrol or ಡೀಸೆಲ್. ಪೆಟ್ರೋಲ್ ಅಥವಾ ಡೀಸೆಲ್ ನ ಯಾವ ರೀತಿ ಕಲಬೆರಕೆ ಮಾಡ್ತಿದ್ವೋ ಆ ರೀತಿ CNG ನ ಕಲಬೆರಕೆ ಮಾಡೋದಕ್ಕೆ ಬರುವುದಿಲ್ಲ. ಅಂಡ್ ಥರ್ಡ್ ರೀಸನ್ ದ CNG burns completely unlike petrol or diesel. ಪೆಟ್ರೋಲ್ ಅಥವಾ ಡೀಸೆಲ್ ಏನಾಗಿತ್ತು, ಕಂಪ್ಲೀಟ್ ಆಗಿ ಬರ್ನ್ ಆಗ್ತಿರ್ಲಿಲ್ಲ. ಗೊತ್ತಾಗ್ತಿದೆಯಾ? ಬಟ್ ಪೆಟ್ರೋಲ್ ಅಥವಾ ಡೀಸೆಲ್ ಕಂಪೇರ್ ಮಾಡಿದ್ರೆ ದ CNG burns completely. CNG burns completely. ಗೊತ್ತಾಗ್ತಿದೆಯಾ? So by this reason the government will announce that at the end of 2002 they will completely use CNG instead of petrol or diesel. ಪೆಟ್ರೋಲ್ ಅಥವಾ ಡೀಸೆಲ್ ನ ಬಳಸೋದನ್ನ ಕಡಿಮೆ ಮಾಡಿ, ಕಂಪ್ಲೀಟ್ ಆಗಿ ಕಡಿಮೆ ಮಾಡಿ CNG ನ ಸ್ವಿಚ್ ಆನ್ ಮಾಡಿದ್ರು. ಸೊ ಹಾಗಾದ್ರೆ CNG ಇಂದ ಎಲ್ಲ ಲಾಭನೇ ಇದೆಯಾ? ಯಾವ್ದಾದ್ರು ಡಿಸ್ಅಡ್ವಾಂಟೇಜಸ್ ಇಲ್ವೇ ಇಲ್ವಾ? ಒಂದೇ ಒಂದು ಡಿಸ್ಅಡ್ವಾಂಟೇಜಸ್ ಇದೆ. The CNG has only one disadvantage, is that it cannot be easily transported through pipelines as compared to petrol or diesel. ಪೆಟ್ರೋಲ್ ಅಥವಾ ಡೀಸೆಲ್ ನ ಯಾವ ರೀತಿ ಪೈಪ್ಲೈನ್ ಅಲ್ಲಿ ಈಸಿಯಾಗಿ ಪಾಸ್ ಮಾಡ್ತಿದ್ವೋ ಆ ರೀತಿ CNG ನ ಪಾಸ್ ಮಾಡೋದು ಸ್ವಲ್ಪ ಕಷ್ಟ. ಕಷ್ಟ ಅಂದ್ರೆ ಮಾಡಬಹುದು, ಮಾಡ್ತಾ ಇದ್ದಾರೆ, ಬಟ್ ಇಟ್ ಈಸ್ ನಾಟ್ ಈಸಿ ಪ್ರೋಸೆಸ್. ದಿಸ್ ಇಸ್ ದ ಓನ್ಲಿ ಡ್ರಾಬ್ಯಾಕ್. ದ ಡ್ರಾಬ್ಯಾಕ್ ಈಸ್ CNG ಕೆನಾಟ್ ಬಿ passes through pipelines easily. ಈಸಿಯಾಗಿ ಅದನ್ನ ಪಾಸ್ ಮಾಡೋದಕ್ಕೆ ಆಗುವುದಿಲ್ಲ. ಇದು ಒಂದು ಡಿಫಾಲ್ಟ್ ಇದೆ, ಸರಿನಾ? ಸೊ 3 ಅಡ್ವಾಂಟೇಜಸ್ ಇದೆ, ಒಂದೇ ಒಂದು ಡಿಫಾಲ್ಟ್ ಇದೆ. ಸೊ ಆಮೇಲೆ ಡೆಲ್ಲಿ ಗೌರ್ಮೆಂಟ್ ಇನ್ನೇನು ಆಕ್ಷನ್ಸ್ ತೆಗೆದುಕೊಂತು ಟು ರಿಡ್ಯೂಸ್ ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ನ ಕಡಿಮೆ ಮಾಡೋದಕ್ಕೋಸ್ಕರ ಡೆಲ್ಲಿ ಗೌರ್ಮೆಂಟ್ ಏನ್ ಮಾಡ್ತು ಅಂದ್ರೆ ಸ್ಟಾಪ್ ಯೂಸಿಂಗ್ ದ ಓಲ್ಡ್ ಇಂಜಿನ್ ನ ಬಳಸೋದನ್ನ ಕಡಿಮೆ ಮಾಡ್ತಾ ಹೋಯ್ತು. ಗೊತ್ತಾಗ್ತಿದ್ಯಾ? ಆಮೇಲೆ ದೆನ್ what we call them as emission test. ಅದಾಗ್ತದೆ, ಎಮಿಷನ್ ಟೆಸ್ಟ್ ನ ಮಾಡ್ತಾ ಬಂತು. ಆಮೇಲೆ ಗೌರ್ಮೆಂಟ್ ಏನ್ ಮಾಡ್ತು ಅಂದ್ರೆ ಕೆಲವೊಂದು ಎಮಿಷನ್ ನಾರ್ಮ್ಸ್ ನ ಅಳವಡಿಸ್ತಾ ಬಂತು. ನಾರ್ಮ್ಸ್ ಅಂದ್ರೆ ಭಾರತ್ ಸ್ಟೇಜ್ ನಾರ್ಮ್ 2, ಭಾರತ್ ಸ್ಟೇಜ್ ನಾರ್ಮ್ 3. ಈ ನಾರ್ಮ್ಗಳು ಏನ್ ಹೇಳುತ್ತೆ ಅಂದ್ರೆ ಈಗ ಪೆಟ್ರೋಲ್ ಅಲ್ಲಿ ಇಷ್ಟು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳೇ ಇರಬೇಕು, ಅದಾಗ್ತದೆ ಇಷ್ಟು ಪ್ರಮಾಣದಲ್ಲೇ ಹಾರ್ಮ್ಫುಲ್, ಇಷ್ಟು ಪ್ರಮಾಣದಲ್ಲೇ ಗ್ಯಾಸಸ್ ಇರಬೇಕು ಅಂತ. ಡೀಸೆಲ್ ಅಲ್ಲಿ ಇಷ್ಟು ಪ್ರಮಾಣದಲ್ಲೇ ಗ್ಯಾಸಸ್ ಇರಬೇಕು, ಇಷ್ಟು ಪ್ರಮಾಣದಲ್ಲೇ
ಇಷ್ಟು ಪ್ರಮಾಣದಲ್ಲಿ ರನ್ ಆಗಬೇಕು, ಅದಾಗ್ತಿದೆಯಾ? ಈ ರೀತಿ ಕೆಲವೊಂದು ನಾರ್ಮ್ಸ್ನ ತರ್ತಾ ಹೋದ್ರು. ಸೊ ಬೈ ಯೂಸಿಂಗ್ ದಿಸ್ ನಾರ್ಮ್ ದ ಡೆಲ್ಲಿ ಗವರ್ಮೆಂಟ್ has put up a success that in which the rate of pollution is decreases. ಗೊತ್ತಾಗ್ತಿದೆಯಾ? ಈ ನಾರ್ಮ್ಸ್ ಗಳನ್ನ ತಂದಿರೋದ್ರಿಂದ ಸೆಂಟ್ರಲ್ ಅಲ್ಲಿ ಈ ನಾರ್ಮ್ಸ್ ನ ಬಂತು, ಹಾಗಾಗಿ ದೆಹಲಿಯಲ್ಲಿ ಏನಾಯ್ತು, ಪೊಲ್ಯೂಷನ್ ನ ಪ್ರಮಾಣ ಏನಾಗ್ತಾ ಬಂತು, ಕಡಿಮೆ ಆಗ್ತಾ ಬರ್ತಿದೆ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ಏರ್ ಪೊಲ್ಯೂಷನ್ ಇನ್ ಟುಡೇಸ್ ಕ್ಲಾಸ್. ಇಲ್ಲಿಗೆ ಇಷ್ಟು ಕ್ಲಾಸ್ ಸಾಕು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಾಟರ್ ಪೊಲ್ಯೂಷನ್ ಇನ್ ಡೀಟೇಲ್. ಥ್ಯಾಂಕ್ ಯು.